ಅಂಗಡಿ ಹೆಸರು ಏನು? ಮಾದೇಶ್ವರ. ಏರಿಯಾ? ಸಂತೆಬೀಡು. ಇದು ಸಂತೆಬೀಡು ಅಲ್ಲ, ಸೊಂಡೆಗೊಪ್ಪ ರೋಡ್ ಅಷ್ಟೇ ಅಲ್ವಾ ಅಣ್ಣ? ಸೊಂಡೆಗೊಪ್ಪ ರೋಡ್. ಅಂಗಡಿ ಹೆಸರು ಮಾದೇಶ್ವರ ಮೊಬೈಲ್ ಕಮ್ಯುನಿಕೇಷನ್. ನಮಸ್ಕಾರ, ನಾನು ನಿಮ್ಮ ಮದನ್. ಎಲ್ಲ ಮಾಡೋದು ಹೊಟ್ಟೆಗಾಗಿ ಕಾರ್ಯಕ್ರಮಕ್ಕೆ ನಾವಿವತ್ತು ಬಂದಿದ್ದೀವಿ. ಅಂಗಡಿ ಹೆಸರು ಮಾದೇಶ್ವರ ಮೊಬೈಲ್ ಕಮ್ಯುನಿಕೇಷನ್. ನಮಗೆ ಇಂಟರ್ವ್ಯೂ ಕೊಡೋದಕ್ಕೆ ಒಬ್ರು ಒಪ್ಕೊಂಡಿದ್ದಾರೆ. ನಿಮ್ಮ ಹೆಸರು? ಭವ್ಯ ನಾಯ್ಕ್. ಏನು ಮಾಡ್ಕೊಂಡಿದ್ದೀರಾ? ಫೈನಲ್ ಇಯರ್ ಡಿಗ್ರಿ. ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ? ಡಿಗ್ರಿ ಜೂನಿಯರ್ ಕಾಲೇಜ್. ನೆಲಮಂಗಲ ಜೂನಿಯರ್. ಡಿಗ್ರಿ ಫೈನಲ್ ಇಯರ್ ಅಂತ ಹೇಳಿದ್ರಲ್ಲ, ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಏನು ಮಾಡ್ಕೊಂಡಿದ್ದೀರಾ? ನಾನು ಆ್ಯಕ್ಚುಲಿ ಪಾರ್ಟ್ ಟೈಮ್ ವರ್ಕ್ ಅಷ್ಟೇ, ಅದು ಬಿಟ್ಟರೆ ಬೇರೆದೇನಿಲ್ಲ. ಪಾರ್ಟ್ ಟೈಮ್ ವರ್ಕ್ ಮಾಡ್ತೀನಿ. ಒಂದು 3 ಇಯರ್ಸಿಂದ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲೇ ಅಲ್ಲ, ಬೇರೆ ಕಡೆನೂ ಮಾಡಿದ್ದೀನಿ. ಒಂದು 3-4 ಕಡೆ ಮಾಡಿದ್ದೀನಿ. ಇವಾಗ ಇಲ್ಲಿ ಮಾಡ್ತೀನಿ ಪ್ರೆಸೆಂಟ್. ತಂದೆ ತಾಯಿ ಏನು ಮಾಡ್ಕೊಂಡಿದ್ದೀನಿ? ತಂದೆ ತಾಯಿ ಇಲ್ಲ. ತಂದೆ ತಾಯಿ ಇಲ್ಲ. BCom ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರು? ಯಾಕೆಂತ ಇಲ್ಲ, ಅದು 10th ಮುಗಿಸ್ಕೊಂಡು ಐಡಿಯಾ ಇರಲಿಲ್ಲ ಏನು ಮಾಡಬೇಕು ಅಂತ. ಅದು ಅಕ್ಕನಿಗೆ ಕೇಳಿದ್ದಕ್ಕೆ BCom ಮಾಡು ಅಂತ ಹೇಳೋದು, ಅದಕ್ಕೆ ಮಾಡಿದೆ ಅಷ್ಟೇ. ನಂದು ಏನು ಐಡಿಯಾ ಅಂತ ಏನು ಮಾಡಿಲ್ಲ. ಬೇರೆ ಯಾವುದು ಮಾಹಿತಿ ಇರಲಿಲ್ಲ? ಬೇರೆ ಡಿಗ್ರಿ ಇದೆ, ಕಲರ್ ಡಿಗ್ರಿ ಇದೆ. ಅದೇ ಅದು ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ನಾವು ಬಂದಿರೋದು ಹಳ್ಳಿಯಿಂದ ಅಲ್ವಾ, ಅದ್ರ ಬಗ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಯಾವ ಹಳ್ಳಿಯಿಂದ? ತಾಂಡ್ಯ, ಸೋಲ್ದೇವನಹಳ್ಳಿ. ಸೊ ನಿಮಗೆ ಬೇರೆ ಡಿಗ್ರಿ ಸ್ಟ್ರೀಮ್ ಬಗ್ಗೆ ಮಾಹಿತಿ ಇರಲಿಲ್ಲ. ಸೊ ಇದನ್ನು ಬೇಕಾಗಿತ್ತು, ತೊಗೊಂಡ್ವಿ ಅಷ್ಟೇ. ನಿಮಗೆ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಾನು ಏನಾದ್ರು ಆಗಬೇಕು ಅನ್ನೋ ಆಸಕ್ತಿ ಇದೆ, ಇವತ್ತಿಗೂ ಇದೆ. ಆ್ಯಕ್ಚುಲಿ ಚಿಕ್ಕ ವಯಸ್ಸಿನೂ ಲಾ ಓದಬೇಕು ಅಂತ ತುಂಬಾ ಆಸೆ ಇತ್ತು. ಅದು ಹೋಗ್ತಾ ಮತ್ತೆ ಸೆಕೆಂಡ್ PU ಆದಮೇಲೆ ಓದೋಣ ಅಂತಲೂ ಅಂದ್ಕೊಂಡಿದ್ದೆ. ಬಟ್ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಕೆಲಸಕ್ಕೆ ಬರಲೇಬೇಕಾಗಿತ್ತು. ಕೆಲಸಕ್ಕೆ ಬಂದುಬಿಟ್ಟೆ, ಮಾಡೋಕ್ಕಾಗಿಲ್ಲ. ಇವಾಗ ಡಿಗ್ರಿ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಿಮ್ಮ ಆಸೆನ ನೀವು ಈಡೇರಿಸ್ಕೊಂಡಿಲ್ಲ. ಅದ್ರ ಬದಲು ಇವಾಗ ಬೇರೆದು ಮಾಡೋಣ ಅಂದ್ಬಿಟ್ಟು ಆಶ್ರಮ ಅಂತ ತಲೆಗೆ ಹಾಕ್ಕೊಂಡು ಆಶ್ರಮ ಮಾಡ್ತಾಯಿದ್ದೀವಿ ಅಷ್ಟೇ. ಆಶ್ರಮದ ಬಗ್ಗೆ ಫುಲ್ಲು ಇದಿದೆ. ಆಶ್ರಮ ನಡೆಸಬೇಕು ಅಂದ್ಬಿಟ್ಟು ಆಶ್ರಮ ರೆಡಿ ಮಾಡಿಸ್ತಾ ಇದ್ದೀವಿ. ತಿಂಗಳಿಗೆ ಎಷ್ಟು ದುಡಿತಾ ಇದ್ದೀರಾ? ನಾನೊಂದು 6. ಬೇರೆ ಕಡೆನೂ ಬೇರೆ ಥರ ದುಡ್ದಿದ್ದೀನಿ. ಇಲ್ಲಿ ಪ್ರೆಸೆಂಟ್ 6. ಬೇರೆ ಥರ ಅಂದರೆ ಯಾವ ಥರ? ಅಂದರೆ ಸ್ಟಾರ್ಟಿಂಗ್ ನಾನು ಬಂದಿದ್ದು ಕೆಲಸಕ್ಕೆ ಬಂದಿದ್ದು ಮೊಬೈಲ್ ಶಾಪು. ಅಲ್ಲಿ ಬಂದು ನಮಗೆ ಸ್ಟಾರ್ಟಿಂಗ್ ಬರೀ ಬೆಳಗ್ಗೆಯಿಂದ ನೈಟ್ವರೆಗೂ ಬರೀ 6 ಕೊಡೋರು. ಅದಾದಮೇಲೆ ನಾನು ಕಾಲೇಜು ಅದು ಇದು ಅಂದ್ಬಿಟ್ಟು ಮತ್ತೆ 3.5 ಮಾಡಿದ್ರು ಪಾರ್ಟ್ ಟೈಮಿಗೆ. ಅದಾದಮೇಲೆ ಮತ್ತೆ ನನಗೆ ಅಲ್ಲಿ ಸ್ವಲ್ಪ ಟೈಮಿಂಗ್ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಮತ್ತೆ ನಾನು ಬಂದು ಇದಕ್ಕೆ ಹೋದೆ, ಲೋನಿಗೆ ಹೋದೆ. ಲೋನಿಂದ ನಾನು ಇಲ್ಲಿಂದ ಲಗ್ಗೆರೆವರೆಗೂ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಸೊ ನನಗೆ ಇಲ್ಲಿಂದ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡೋದು ತುಂಬಾ ಕಷ್ಟ ಆಯಿತು. ಅಲ್ಲಿ ಬಂದು ನನಗೆ 4 ಕೊಡೋರು, 4 ಕೊಡ್ತಿದ್ರು. ಅಪ್ ಆ್ಯಂಡ್ ಡೌನ್ ಮಾಡೋದು ಕಷ್ಟ ಆಯಿತು ಅಂತ ಅಲ್ಲಿ ಬಿಟ್ಟು ಮತ್ತೆ ಒಂದು ಬುಕ್ ಸ್ಟೋರಿಗೆ ಹೋಗಿದ್ದೆ. ಬುಕ್ ಸ್ಟೋರಲ್ಲಿ ತುಂಬಾ ಚೆನ್ನಾಗಿತ್ತು ವರ್ಕ್, ಓನರು ಚೆನ್ನಾಗಿದ್ರು, ವರ್ಕೂ ಚೆನ್ನಾಗಿತ್ತು. ಆದರೆ ಸ್ವಲ್ಪ ಕಷ್ಟ ಆಗ್ತಾ ಹೋಯಿತು ಅದು ಬುಕ್ ಸ್ಟೋರ್. ಅಂದರೆ ಅವ್ರದ್ದು ಅಪ್ಪು ಕೆಳಗೆ 2 ಕಡೆನೂ ಮೇಂಟೈನ್ ಮಾಡಬೇಕಿತ್ತು. ಅದು ಕಷ್ಟ ಆಯಿತು ಅಂದ್ಬಿಟ್ಟು ಇವಾಗ ಇಲ್ಲಿ ಬಂದಿದ್ದೀನಿ ಅಷ್ಟೇ. ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ತಿಂಗಳಿಗೆ 6,000 ದುಡಿತಾ ಇದ್ದೀರಲ್ಲ, ಏನು ಮಾಡ್ತಾ ಇದ್ದೀರಾ ಖರ್ಚು? ಅಂದರೆ ನಾನು ದುಡಿತಿರೋ ಒಂದೇ ರೀಸನ್ನು ಮನೆ ಪ್ರಾಬ್ಲಮ್ಮು. ಅಂದರೆ ನಂದು ಮನೆಗೆ ನಾನು ಏನೇನು ಬೇಕೋ ಅದು ಮಾಡಿಕೊಂಡು ಲೋನ್ ಮಾಡ್ಕೊಂಡಿದ್ದೀನಿ ಎಲ್ಲದಕ್ಕೂ. ನನ್ನ ಮನೆಗೆ TV ಆಗಲಿ, ರೆಫ್ರಿಜರೇಟರ್ ಆಗಲಿ, ಏನೇ ಆಗಲಿ ಅದಕ್ಕೆಲ್ಲದನ್ನು ನಾನೇ ಮಾಡ್ತಿರೋದು. ಎಲ್ಲದಕ್ಕೂ ಲೋನ್ ಒಬ್ಬಳೇ. ಅಂದರೆ ನಮ್ಮದು ಮನೆ ಇದೆ, ಅಜ್ಜಿ ಇದ್ದಾರೆ, ಅವ್ರ ಅಮ್ಮ ಇದ್ದಾರೆ. ನಾವು ಅವ್ರ ಮನೇಲಿ ಚಿಕ್ಕ ವಯಸ್ಸಿನ ಅವ್ರ ಮನೇಲೆ ಬೆಳೆದಿರೋದು. ಅಜ್ಜಿ ಅವ್ರ ಅಮ್ಮ ಇದ್ದಾರಲ್ಲ, ಸೊ ಅವ್ರ ಜೊತೆನೇ ಬೆಳೀತಿರೋದು. ಇವಾಗ ನಮ್ಮ ಮನೆಗೆ ಎಲ್ಲದಕ್ಕೂ ನಾವು ಪಕ್ಕದ ಮನೆಗೆ ಹೋಗಿ ಕೇಳೋದಕ್ಕಾಗಲ್ಲ. ನಮ್ಮ ಮನೆಗೆ ಎಲ್ಲದೂ ಇರಬೇಕಂದ್ಬಿಟ್ಟು ಎಲ್ಲದನ್ನು ನಾನೇ ತಂದು ಹಾಕಿದ್ದೀನಿ. ಇವಾಗ ಎಲ್ಲದೂ ಲೋನ್ ಇದೆ. ಸೊ ಅದೊಂದು ಲೋನಿಗೋಸ್ಕರ ದುಡಿತಿದ್ದೀನಿ. ಲೋನ್ ಸುಮಾರು ಎಷ್ಟಿರ್ಬೋದು? ಲೋನು 3 ಇದೆ. 3 lakhs? 3 lakh ಅಲ್ಲ, ಬರೀ ಅಂದರೆ ಫುಲ್ ಟೋಟಲ್ ಲೋನಾ? ಟೋಟಲ್ ಲೋನ್ ಬಂದು ಒಂದು 30-40 ಇರ್ಬೋದು. 30,000 40,000 ಇರ್ಬೋದು. ಎಲ್ಲ ಲೋನು ತೀರಿಸ್ಕೊಂಡಿದ್ದೀನಿ. ಇನ್ನೊಂದು 30-40 ಇದೆ ಅಷ್ಟೇ. ಇನ್ನೊಂದು 5 ವರ್ಷ ಅಥವಾ 3-4 ವರ್ಷ ಅವಧಿಯಲ್ಲಿ ನೀವು ಎಲ್ಲಿ ನೋಡ್ಕೋತೀರ? ನಂದು ಡ್ರೀಮ್ ಬಂದು ಆ್ಯಕ್ಚುಲಿ ಡ್ರೀಮ್ ಇರೋದು ಆಶ್ರಮ ಒಂದೇ. ಯಾಕಂದರೆ ನಂದು ಥೀಮ್ ಇದ್ದಿದ್ದು ಬೇರೆದು. ಅಂದರೆ ಬೇರೆ ಏನೋ ಮಾಡೋಣ ಅಂತ ಹೋಗಿದ್ದು ಬೇರೆ ಏನೋ ಆಯಿತು. ಅದು ಇವಾಗ ಬೇರೆ ಏನೋ ಆಗಿ ಅದು ಕೆಲಸ ನಡೀತಾ ಇದೆ. ಅದೊಂದೇ. ಇವಾಗ ಆಶ್ರಮ ಬೆಳಿಬೇಕು, ಅದ್ರ ಜೊತೆ ನಾವು ಬೆಳಿಬೇಕು, ಬಿಟ್ಟರೆ ಬೇರೆ ನಾವು ಸುಮಾರು ಜನಕ್ಕೆ ಇಂಟರ್ವ್ಯೂ ಮಾಡಿದ್ರೆ ಅವರು ಬಿಸ್ನೆಸ್ ಮ್ಯಾನ್ ಆಗಬೇಕು, ಚೆನ್ನಾಗಿ ದುಡಿಬೇಕು, ಮೇಲ್ ಬರಬೇಕು ಅಂತ ಹೇಳಿದ್ರು. ಇವಾಗ ನಾನು ಹೇಳೋದು ಒಂದೇ, ಆಶ್ರಮ ಅಂತ ಇದ್ರೆ ಆಶ್ರಮ ಅಂತ. ಯಾಕಂದರೆ ಇವಾಗ ನಾನು ಅಪ್ಪ ಅಮ್ಮ ಇಲ್ಲದೆ ಬೆಳೆದು ಬಂದವಳು. ನಾನು ಚಿಕ್ಕ ವಯಸ್ಸಿನೂ ಬರೀ ಅಜ್ಜಿ ಜೊತೆನೇ ಬೆಳೆದು ಬಂದವಳು. ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರನ್ನೂ ನೋಡಿಲ್ಲ ನಾನು. ಚಿಕ್ಕ ವಯಸ್ಸಿನ ಹಂಗೆ ಬೆಳೆದು ಬಂದೋಳಿಂದ ನನಗೆ ತಲೆಗೆ ಬಂದಿರೋದು ಆಶ್ರಮ ಅಂತಾನೆ. ಆಶ್ರಮ ಮಾಡಿದ್ರೆ ನನಗೆ ಅಟ್ಲೀಸ್ಟ್ ಅಲ್ಲಿ ಯಾರಾದರೂ ಜನ ಸಿಗ್ತಾರೆ, ಅವರಿಂದ ಪ್ರೀತಿ ಪಡಿಬೋದು. ನಾನು ಚಿಕ್ಕ ವಯಸ್ಸಿನ ಬೆಳೆದು ಬಂದಿರೋ ರೀತಿನೇ ಬೇರೆ. ಇವಾಗ ನಾನು ಥೀಮ್ ಇರೋ ರೀತಿನೇ ಬೇರೆ, ನಾನು ಹೋಗ್ತಿರೋ ದಾರಿನೇ ಬೇರೆ. ಅಲ್ಲಿ ಹೋದ್ರೆ ನಂದೇನಿದೆಯೋ ಅದು ಸಿಗುತ್ತೆ ನನಗೆ. ಪ್ರೀತಿ, ಅವ್ರದ್ದು ಗೌರವ, ಅದು ಇದು ಅಂತ ಸಿಗುತ್ತೆ. ಅದು ಬೆಳೆದ್ರೆ ನಾನು ಬೆಳಿತೀನಿ ಅನ್ನೋ ನಂಬಿಕೆ ನನ್ನ 100% ಇದೆ. ಅದು ಬೆಳೆದ್ರೆ 100% ನಾನು ಬೆಳಿತೀನಿ. ಯಾವುದಾದ್ರೂ ಮುಂದೆ ಒಂದೇನಾದ್ರು ಸಹಾಯ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ. 100% ಒಳ್ಳೇದು ಹಾಗೆ ಆಗುತ್ತೆ ಅನ್ನೋದು ನನ್ನ ಥೀಮ್ ಅಷ್ಟೇ. ಇವಾಗ ನಾವು ಒಬ್ರು ಏಜ್ ಆದವ್ರನ್ನ ಕರ್ಕೊಂಡ್ಬಂದು ಸಾಕ್ತೀವಿ ಅಂದರೆ ಅವ್ರು ಕೊಡೋ ಪ್ರೀತಿನೇ ಸಾಕು.
ನಾವು ಬೆಳೆದು ಎಲ್ರಿಗೂ ಇದು ತೋರಿಸ್ಬೇಕಾಗಿರೋದು ಏನಿಲ್ಲ, ಅವ್ರು ಕೊಡೋ ಪ್ರೀತಿನೇ ಸಾಕು. ಅಪ್ಪ ಅಮ್ಮ ಇಲ್ಲಿ ಬೆಳೆದು ಬಂದಿರೋ ರೀತಿ ಅಲ್ಲಿ ನಾನು ನೋಡ್ತೀನಿ ಅನ್ನೋ ನಂಬಿಕೆ ನನ್ನಲ್ಲಿದೆ ಅಷ್ಟೇ. ಸೊ 4 ಜನರಿಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಒಂದು ಅದೊಂದೇ ಇದೆಯಾ ನಿಮಗೆ? ಇದೆ. ಇವಾಗ ನಾವು ಆಶ್ರಮ ಮಾಡ್ತೀವಿ ಅಂದರೆ 100% ಜನ ನಮ್ಮನ್ನು ನೋಡ್ತಾರೆ, ಗುರುತಿಸ್ತಿದ್ದಾರೆ, ಇಂಥ ಆಶ್ರಮದಿಂದ ಬಂದಿದ್ದಾರೆ, ಇಂಥವ್ರಿಂದ ಇದು ಮಾಡ್ತಿದ್ದಾರೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಗುರುತಿಸ್ತಾರೆ. ಅದೊಂದು ನಂಬಿಕೆ ನನ್ನಲ್ಲಿ ಇದೆ. ಅದು ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಅಂದರೆ ನಾವು ಆಶ್ರಮ ನಡೆಸ್ತಿಲ್ಲ, ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಆಶ್ರಮದೆಲ್ಲ ಪ್ರೋಸೆಸ್ ಎಲ್ಲ ನಡೀತಾ ಇದೆ. ಅದು 100% ಒಂದಲ್ಲ ಒಂದಿನ ಓಪನ್ ಆಗುತ್ತೆ, ಒಂದಲ್ಲ ಒಂದಿನ ಎಲ್ರಿಗೂ ಗೊತ್ತಾಗುತ್ತೆ ನಮ್ಮದು ಒಂದಿದೆ ಅಂತ ಅಷ್ಟೇ. ಯಾವ ಆಶ್ರಮ? ಅದು ಬಂದು ನಮ್ಮದು ಇಲ್ಲಿ ಕೃಷ್ಣನಗರ ಅಂತ, ಟೋಲ್ ಹತ್ರ ಕೃಷ್ಣನಗರ ಅಂತ ಇದೆ. ಅಲ್ಲೊಂದು ಮಾಡ್ತಿದ್ದೀವಿ, ವೃದ್ಧಾಶ್ರಮ ಅಂತ. ಅದು ಮಾಡ್ತಾ ಇದ್ದೀವಿ. ಇಷ್ಟು ಒಳ್ಳೆ ಸಂಸ್ಕೃತಿ ಇದೆಯಲ್ಲ, ಎಲ್ಲಿಂದ ಬಂತು? ಅದು ಏನಿಲ್ಲ ಅಣ್ಣ, ಅದು ನಾನು ಬೆಳೆದು ಬಂದಿದ್ದ ರೀತಿ. ಯಾಕಂದರೆ ನಾನು ಚಿಕ್ಕ ವಯಸ್ಸಿನ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರನ್ನೂ ಬಿಟ್ಟು ಬರೀ ಒಬ್ಬಳೇ ಬೆಳೆದು ಬಂದೆ. ಚಿಕ್ಕ ವಯಸ್ಸಿನ ನಾನು ಒಬ್ಬಳೇ ಬೆಳೆದು ಬಂದಿದ್ದು. ಇವಾಗ ನಾನು ಒಬ್ಬಳೇ ಇರೋದು ಮನೇಲಿ. ನಾನು ಅಜ್ಜಿಗೆ ನನಗೆ ಅಜ್ಜಿ ಅಷ್ಟೇ, ಇಬ್ಬರೇ ಇರೋದ್ರಿಂದ ನನಗೆ ಜನರ ಜೊತೆ ಬೆರಿಬೇಕು ಅಂದರೆ ನಾನು ಮುಂದೆ ಮದುವೆ ಆದಮೇಲೆ ಬೆರಿತೀನಿ, ಅದು 100% ಗೊತ್ತು. ಬಟ್ ಇವಾಗ ಹೋಗ್ತಾ ಬೆರೆದ್ರೆ ಮುಂದೆ ಒಂದಲ್ಲ ಒಂದಿನ ನನಗೂ ಒಂದು ಒಳ್ಳೆ ಮೆಚುರಿಟಿ ಬರುತ್ತೆ. ಅದೊಂದೇ ರೀಸನ್. ಈಗಿನ ಯೂತ್ಸ್ಗೆ ಏನಾದರೂ ಅಡ್ವೈಸ್ ಕೊಡ್ತೀರಾ? ಅವ್ರ ಹಣಕಾಸನ್ನ ಸರಿಯಾಗಿ ಬಳಕೆ ಮಾಡ್ಕೊಳೋದು, ದುರ್ಬಳಕೆ ಮಾಡ್ತಾರೆ, ಕೆಟ್ಟ ಅಭ್ಯಾಸಗಳು ಮತ್ತು ಬೇಡದೇ ಇರೋ ವಸ್ತುಗಳನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಏನು ಹೇಳ್ತೀನಿ? ನಾನು ಏನು ಹೇಳ್ತೀನಿ ಅಂದರೆ, ಇವಾಗ ನಂದೇ ನೋಡಿ, ನಾನೇನು ಅಂದ್ಕೊಂಡಿದ್ದೆ ಅಂದರೆ ದುಡಿಯೋದೆಲ್ಲ ಬರೀ ಲೋನಿಗೆ ಹಾಕಿ, ಇವಾಗ ನನ್ನ ಪ್ರಾಬ್ಲಮ್, ನಂದೇನಾದ್ರು ಪರ್ಸ್ನಲ್ ಪ್ರಾಬ್ಲಮ್ ಅಂದರೆ ನಾನು ದುಡ್ಡು ಬೇರೆಯವ್ರ ಹತ್ರ ಕೇಳೋ ಪರಿಸ್ಥಿತಿ ಬಂದೇ ಬರುತ್ತೆ. ನಾನು ಇದರಲ್ಲೆಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದು ಒಂದೇ, ಇವಾಗ ನಮ್ಮದು ಸೇವಿಂಗ್ಸ್ ಅಂತ ಒಂದು ಸ್ವಲ್ಪ ಅದು ಸೇವಿಂಗ್ಸ್ ಇರಲೇಬೇಕು. ಯಾರ ಹತ್ರನೂ ಬೇಡೋ ಪರಿಸ್ಥಿತಿ ಯಾಕೆ ನಮಗೆ? ಸ್ವಲ್ಪ ಅದು ಸೇವಿಂಗ್ಸ್ ಇರಬೇಕು. ಇವಾಗ ನಾವು ದುಡ್ದಿದ್ದೆಲ್ಲ ಬರೀ ಖರ್ಚು ಮಾಡಿಕೊಂಡು ಒಂದು ಮಂತಿಗೆ ನಾವು ದುಡಿತೀವಿ ಅಂದರೆ ಬರೀ ಒಂದೇ ದಿನ ಖರ್ಚು ಮಾಡ್ಕೊಂಡು ಇದ್ಬಿಟ್ರೆ ಅದಾಗಲ್ಲ. ಇವಾಗ ನೋಡಿ ಹೊರಗಡೆ ಜನ ಹೇಗೆ ದುಡಿದಾರೆ ಅಂದರೆ, ದುಡ್ದಿದ್ದು EMI ಅಲ್ಲಿಗೆ ಇದಾಗ್ಬಿಡುತ್ತೆ. ಅವ್ರಿಗೆ ಅವಶ್ಯಕತೆ ಇರಲ್ಲ ಕಾರ್ ತೊಗೊಳೋದಾಗಿರ್ಬೋದು ಅಥವಾ ಐಫೋನ್ಗಳು ತೊಗೊಳೋದಾಗಿರ್ಬೋದು. ಅವ್ರಿಗೇನು ಹೇಳ್ತೀರಾ? ನಾನು ಹೇಳೋದು ಒಂದೇ, ಆಡಂಬರದ ಜೀವನದಲ್ಲಿ ಅಂದರೆ ನೀವು ದುಡಿರಿ, ದುಡ್ದು ನೀವು ನಿಮ್ಮ ಹತ್ರ ದುಡ್ಡು ಉಳಿಯುತ್ತೆ ಅಂದರೆ ತಗೊಳ್ಳಿ. ಎಲ್ಲ ದುಡ್ಡು ಒಂದಕ್ಕೇ ಹಾಕ್ತೀನಿ, ಎಲ್ಲರೂ ಒಂದಕ್ಕೆ ಹಾಕ್ಬಿಟ್ಟು ನಾನು ದುಡ್ಡು ಉಳಿಸ್ಕೊಳ್ಳಲ್ಲ ಅಂದರೆ ಅದಾಗಲ್ಲ. ಮುಂದೆ ನಿಮ್ಗೆ ಒಂದಲ್ಲ ಒಂದಿನ ಪ್ರಾಬ್ಲಮ್ ಆಗೇ ಆಗುತ್ತೆ. ನೀವು ಇದು ಐಫೋನು ಕಾರ್ ಅದನ್ನೆಲ್ಲ ಇಟ್ಕೊಂಡು ಏನು ಮಾಡ್ತೀರಾ? ದುಡ್ಡು ಇಟ್ಕೊಂಡು ಇದಕ್ಕೂ ಸ್ವಲ್ಪ ಎತ್ತಿಡಿ, ಇದಕ್ಕೂ ಸ್ವಲ್ಪ ಎತ್ತಿಡಿ. ನೀವು ಎತ್ತಿಡೋದ್ರಲ್ಲಿ ಭಾಗ ಮಾಡ್ಕೊಂಡು ಎತ್ತಿಡಿ. ಇದಕ್ಕೆ ಸ್ವಲ್ಪ ಉಳಿಲಿ, ನಮಗೆ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ಅಂದರೆ ಉಳಿಲಿ ಅನ್ನೋದು ಎತ್ತಿಟ್ಕೊಂಡು ಮಾಡಿ. ಇವಾಗ ನನ್ನೇ ನೋಡೋಕೋದ್ರೆ ನಾನು ಎಲ್ಲದಕ್ಕೂ ಬರೀ ಲೋನಿಗೆ ಅಂತಲೇ ಆಗ್ತಿದ್ದೀನಿ. ನಂದು ಯಾವುದು ನನಗೆ ಪರ್ಸ್ನಲ್ ಎತ್ತಿಟ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಸೊ ನಂದು ಇವಾಗ ಏನೇನೋ ನಡೀತಿದೆ, ಇನ್ನೂ ಬೇರೆ ಕಡೆ ಜಾಬ್ ನೋಡ್ತಾ ಇದ್ದೀನಿ. ಇದು ಬಿಟ್ಟು ಮತ್ತೆ ಏನಾದರೂ ಜಾಬ್ ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ನೋಡಬೇಕು, ಸಿಗುತ್ತೆ. ಸೊ ಫ್ಯೂಚರಲ್ಲಿ ನೀವೇನಾದರೂ ದುಡ್ಡು ಜಾಸ್ತಿ ಮಾಡೋದಕ್ಕೆ ಶುರು ಮಾಡ್ತೀರಾ? 100%. ಅದು ನಂಬಿಕೆ ನಮ್ಮಲ್ಲಿದೆ. ಸೊ ಆ ದುಡ್ಡನ್ನ ನೀವು ಇನ್ವೆಸ್ಟ್ಮೆಂಟ್ ಅಂದರೆ ಎಲ್ಲಿ ಮಾಡ್ಬೇಕಂತ ಅನ್ಕೊಂತೀರಾ? ಇನ್ವೆಸ್ಟ್ಮೆಂಟ್ ಅಂದರೆ ನಂದು ಆ್ಯಕ್ಚುಲಿ ಸೊ ಹಣ ಕುಸಿತಾ ಇರುತ್ತೆ ವರ್ಷದಿಂದ ವರ್ಷಕ್ಕೆ. ಸೊ ಆ ಕುಸಿಯೋ ಹಣಕ್ಕೆ ನೀವು ಏನು ಮಾಡ್ಕೊತೀರಾ? ಅಂದರೆ ನಂದಿರೋದು ಇವಾಗ ಆಶ್ರಮ ಅಂತ ಬಂದರೆ ಆಶ್ರಮಕ್ಕೆ ಸ್ವಲ್ಪ ಹಾಕಿ, ಮತ್ತು ನಮ್ದೇನಾದರೂ ಓನಾಗಿ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ. ಇವಾಗ ಯಾವುದಾದ್ರೂ ಒಂದು ಶಾಪ್ ಓಪನ್ ಮಾಡಿಬಿಟ್ಟು ನಮ್ಮಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಯಾವುದೇ ಈ ಜನ ಕಷ್ಟಕ್ಕೆ ಬಂದಿರೋ ಜನಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಇಸ್ಕೊಂಡು ಡಿಸ್ಕೌಂಟಿಂದ ಕೊಡಬೇಕು. ಅಂದರೆ ಯಾವುದಾದ್ರೂ ಒಂದು ಶಾಪ್ ಓಪನ್ ಮಾಡಬೇಕು ಅಂತ ತಲೆಯಲ್ಲಿದೆ. ಬಟ್ ಯಾವ ಶಾಪ್ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಯಾವ ಶಾಪ್ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಇದ್ರ ಬಗ್ಗೆನೇ, ಮೊಬೈಲ್ಸ್ ಸೇಲ್ಸ್ ಅದೇನೆ. ಸೊ ಯಾವುದಾದ್ರೂ ಮಾಡಬೇಕು ಅಂತ ಇದೆ ಅಷ್ಟೇ ತಲೆಯಲ್ಲಿ. ಅದು ಬಿಟ್ಟರೆ ಮೇಯ್ನಾಗಿರೋದು ಆಶ್ರಮ ಒಂದೇ. ಅದು ಚೆನ್ನಾಗಾದರೆ ಮುಂದೆ ನಾನು ಚೆನ್ನಾಗಿ ಆಗ್ತೀನಿ ಅನ್ನೋದು ಒಂದೇ. ಆಶ್ರಮದೊಂದೇ ನನ್ನ ತಲೆಯಲ್ಲಿರೋದು. ಈತ ನುಡಿಗಳು ಏನಾದರೂ ಇದೆ ನಿಮ್ಮ ಹತ್ರ? ಭಗವದ್ಗೀತೆ ಓದಿದ್ದೀರಾ? ಇಲ್ಲ, ಓದಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನನಗೆ ಏನಾಗ್ತಿದೆ ಅಂದರೆ, ನಾನು ಬೆಳಿಗ್ಗೆ 8 o'clock ಮನೆ ಬಿಡ್ತೀನಿ, ಮತ್ತು ನಾನು ನೈಟ್ ಹೋಗೋದು 10 o'clock. ಸೊ ನನಗೆ ಮಧ್ಯೆ ಎಲ್ಲೂ ಗ್ಯಾಪ್ ಇಲ್ಲ. ಬರೀ ಕಾಲೇಜು ಕೆಲಸನೇ ಆಗ್ಬಿಟ್ಟಿದೆ. ಸೊ ನನಗೆಲ್ಲೂ ಏನೂ ಗ್ಯಾಪ್ ಸಿಗ್ತಿಲ್ಲ. ಇವಾಗ ನನ್ನದೇ ಪರ್ಸ್ನಲ್ ಲೈಫಿಗೆ ನನಗೆ ಹೋಗೋಕ್ಕಾಗ್ತಿಲ್ಲ. ಯಾಕಂದರೆ ಫ್ರೆಂಡ್ಸು, ಮನೆ, ಅದು ಇದು ಯಾವುದು ನನಗೆ ಮೇಂಟೈನ್ ಮಾಡೋದಕ್ಕೆ ಆಗ್ತಿಲ್ಲ. ಬೆಳಗ್ಗೆಯಿಂದ ಕಾಲೇಜಿಗೆ ಹೋಗ್ತೀವ, ಕಾಲೇಜಿಂದ ಮುಗಿಸ್ಕೊಂಡು ಅಲ್ಲಿಂದನೇ ಡೈರೆಕ್ಟ್ ಇಲ್ಲಿಗೆ ಬರ್ತೀವ. 10 to 3 o'clock ಕಾಲೇಜು, 3 to 8 ಕೆಲಸ. ಸೊ ಮಧ್ಯದಲ್ಲಿ ನನಗೆ ಬಸ್ಸು ಅದು ಇದು ಅಂದ್ಬಿಟ್ಟು ಮನೆಗೆ ಹೋಗೋದ್ರಲ್ಲೇ ಮುಗ್ದೋಗ್ಬಿಡುತ್ತೆ. ಅದು ಮನೆಗೆ ಹೋಗಿ ನಂದು ವರ್ಕೆಲ್ಲ ಮುಗಿಸ್ಕೊಂಡು ನಾನು ಮಲಗೋ ಅಷ್ಟರಲ್ಲಿ 12 o'clock. ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಎಲ್ಲದನ್ನು ಮಾಡ್ಕೊಂಡು ಮತ್ತೆ ಬರಬೇಕು. ಸೊ ಮಧ್ಯದಲ್ಲಿ ನನಗೆ ಗ್ಯಾಪೇ ಇಲ್ಲ. ಸೊ 8 ಅಂತ ಒಂದು ರೂಲ್ಸ್ ಬರುತ್ತೆ. ಯಾವುದು? 8 ಕೆಲಸ, 8 ನಿದ್ದೆ, 8 ನಂಟು. ಇದು ಕರೆಕ್ಟಾಗಿದ್ದರೆ ಮನುಷ್ಯ ಖುಷಿಯಾಗಿರ್ತಾನೆ. ಆ್ಯಕ್ಚುಲಿ ಹೌದು. ಒಪ್ಕೋತೀರಾ ಇಲ್ವಾ? 100% ಹೌದು. 8 ಕೆಲಸ, 8 ನಂಟು ಅಂತ ಬಂದರೆ ಸಂಬಂಧ ಎಲ್ಲದರಲ್ಲೂ ಮುಖ್ಯ ಆಗುತ್ತೆ. ನನ್ನ ಪ್ರಕಾರ ಸಂಬಂಧ ಎಲ್ಲದರಲ್ಲೂ ಮುಖ್ಯ ಆಗುತ್ತೆ. ಮತ್ತು ನಾನು ಹೇಳೋದು ಒಂದೇ, ನೀವು ಅಣ್ಣ ತಂಗಿ ಯಾರೇ ಆಗಿರಲಿ,
ಒಬ್ರನ್ನೊಬ್ರು ಪ್ರೀತಿ ಕೊಡಿ. ಅಪ್ಪ ಅಮ್ಮ ಇಲ್ಲದೇ ಇರೋ ತಂಗಿಗೆ ನೀವು ಪ್ರೀತಿ ಕೊಡಿ, ಪ್ರೀತಿ ಕೊಡೋದಕ್ಕೆ ನೋಡಿ. ಇವಾಗ ನಂದೇ ಏನಾಗಿದೆ ಅಂದರೆ ಅಣ್ಣನು, ನಂಗೆ ಆ್ಯಕ್ಚುಲಿ ಸ್ವಂತ ಅಣ್ಣ ಇದ್ದಾನೆ, ಆದರೆ ನಂದು ಒಂದು ಕನೆಕ್ಷನ್ನೇ ಇಲ್ಲ. ಅದು ಹೆಂಗೆ ಅಂದರೆ ನಾವು ಚಿಕ್ಕ ವಯಸ್ಸಿನ ನಾವು ಹಾಸ್ಟೆಲಲ್ಲಿ ಬೆಳೆದ, ನಾನು ಮನೇಲಿ ಬೆಳೆದೆ. ನಮ್ಮಿಬ್ಬರಿಗೆ ಕಂಪೇರ್ ಮಾಡಿದ್ರೆ ಇಬ್ಬರು ಅಣ್ಣ ತಂಗಿ ಅಂತಲೇ ಅನಿಸಲ್ಲ, ಆ ರೇಂಜ್ ಬೆಳೆದು ಬಂದಿದ್ದೀವಿ. ಅದೊಂದು ನನಗೆ ಬೇಜಾರಿದೆ, ಯಾಕಂದರೆ ಇವಾಗ ನಾನು ಅಷ್ಟು ಇದ್ರಲ್ಲಿ ಬೆಳೀತಾ ಇದ್ದೀನಿ. ಯಾಕಂದರೆ ನನಗೆ ಇಲ್ಲಿ ತುಂಬಾ ಕಷ್ಟ ಆಗ್ತಿದೆ, ಇಲ್ಲಿ ಅಂತ ಇಲ್ಲ, ನನಗೆ ಇದು ಜಾಬ್ ಅನ್ನೋದು ತುಂಬಾ ಕಷ್ಟ ಆಗ್ತಿದೆ. ಯಾಕಂದರೆ ಇವಾಗ ನನಗೆ ಕಾಲೇಜು ಇಲ್ಲಿ ನನಗೆ ಎಕ್ಸಾಮ್ ಟೈಮಲ್ಲಂತೂ ಹೆವಿ ಕಷ್ಟಪಟ್ಟಿದ್ದೀನಿ ನಾನು. ಯಾಕಂದರೆ ಎರಡನ್ನೂ ಮೇಂಟೈನ್ ಮಾಡೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಮತ್ತು ನಾನು ಇಲ್ಲಿಂದ ಹೋಗಿ ಮನೇಲಿ ಓದ್ಕೊಂಡು ಅಲ್ಲಿಂದ ಮಾಡಬೇಕು ಅಂದರೆ ತುಂಬಾ ಕಷ್ಟ ಆಗ್ತಿದೆ. ಸೊ ನಾನು ಹೇಳೋದು, ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಸಂಬಂಧ ಇದೆ ಅಂದರೆ ಅಪ್ಪ ಅಮ್ಮ ಇಲ್ದಿರೋ ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ನೀವು ಸಂಬಂಧ ಇದೆ ಅಂದಮೇಲೆ ಹೆಲ್ಪ್ ಮಾಡಿ. ನೀವು ಸ್ವಲ್ಪ ದೊಡ್ಡವ್ರು ಇರ್ತೀರ, ನಿಮಗೆ ಗೊತ್ತಿರುತ್ತೆ ಎಲ್ಲದನ್ನು, ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಸರ್ಕಾರದಿಂದ ಏನಾದರೂ ಹೆಲ್ಪ್ ಆಗುತ್ತೆ? ಹೆಲ್ಪ್ ಅಂತ ಏನಾದರೂ ಗೃಹಲಕ್ಷ್ಮಿ ಅದು ಇದು ಭಾಗ್ಯ ಸಿಗ್ತಾ ಇದೆಯಾ? ಗೃಹಲಕ್ಷ್ಮಿ ಅಂತ ಏನಿಲ್ಲ, ಅದೇ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀವಲ್ಲ, ಸ್ಕಾಲರ್ಶಿಪ್ ಒಂದು ಎಷ್ಟು ಬರುತ್ತೆ? ಸ್ಕಾಲರ್ಶಿಪ್ಪು ಬರುತ್ತೆ, ಒಂದು 6-7ವರೆಗೂ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ಥರದ ಸರ್ಕಾರದಿಂದ ಯಾವುದು ಏನೂ ಇಲ್ಲ ಅಣ್ಣ. ಅದೊಂದು 6-7 ಬರುತ್ತೆ, ಅದು ಬಿಟ್ಟರೆ ನಮ್ಮದು ಜಾಬು ಅಷ್ಟೇ. BPL ಕಾರ್ಡ್ ಎಲ್ಲ ಇದೆಯಾ? ಹಾಂ ಇದೆ. ಅದು ಸರಿಯಾಗಿ ಬರ್ತಿದೆಯಾ? ಹಾಂ ಬರ್ತಿದೆ. ನೆಕ್ಸ್ಟ್ ವೋಟ್ ಯಾರಿಗೆ ಹಾಕ್ತೀರಾ? ಆ್ಯಕ್ಚುಲಿ ನಂದು ವೋಟಿಂಗ್ ಅಂತ ಏನಿಲ್ಲ, ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ BJP ಅಂದರೆ ಸ್ವಲ್ಪ ಅದು ಗೌರವ ಜಾಸ್ತಿ. BJP ಆಗಲಿ ನರೇಂದ್ರ ಮೋದಿಯವರಾಗಲಿ ಚಿಕ್ಕ ವಯಸ್ಸಿನ ನನಗೆ ಸ್ವಲ್ಪ ಅವ್ರ ಮೇಲೆ ಗೌರವ ಆಗಲಿ, ಅವ್ರ ಮೇಲೆ ಏನೋ ಒಂಥರ ಗೌರವ ಜಾಸ್ತಿ. ಸೊ ನಾನು ಯಾವತ್ತಿಗೂ ನಾನು BJP ಕಡೆ ನಿಲ್ಲೋದು, ಮುಂದೆ ಯಾವಾಗಲೂ ನಾನು BJPನೇ. ಇನ್ನೇನಾದರೂ ಕೊನೆಯದಾಗಿ ಏನಾದರೂ ಹೇಳೋದಾಗಿದ್ದರೆ ಆಡಿಯನ್ಸಿಗೆ ನಾನು ಇನ್ನೇನು ಹೇಳಲ್ಲ. ಅದೇ ನಾನು ಹೇಳೋದು ತುಂಬ ಕಂಟೆಂಟ್ ಇದೆ. ನಾನು ಹೇಳೋದು ಒಂದೇನೆ, ನನ್ನ ಪ್ರಕಾರ ನಾನು ಹೇಳೋದಾದರೆ ಪೇರೆಂಟ್ಸಿಗೆ ಮೊದಲು ಟೈಮ್ ಕೊಡಿ. ನೀವು ಕೆಲಸಕ್ಕೆ ಹೋಗ್ತೀರಾ, ಜಾಬ್ ಮಾಡ್ತೀರಾ, ಅದು ಇದು ಅಂತ ಎಲ್ಲದನ್ನು ಮಾಡ್ತೀರಾ, ಟೈಮ್ ಕೊಡೋದನ್ನ ಕಲೀರಿ, ಮತ್ತು ದುಡ್ಡು ಉಳಿಸೋದನ್ನ ಕಲೀರಿ. ಇವಾಗ ನಂದೇ ನೋಡಿ, ನಾನು ಬರೀ ಲೋನಿಂದ ಹಾಕಿ ಮನೆಗೆ ಏನೇ ತೊಗೊಂಡೋದ್ರೂ ಅವ್ರು ಒಂಥರ ನೋಡ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಇವಾಗ ನಾವು ಎಷ್ಟು ಕಷ್ಟಪಡ್ತಿದ್ದೀವಿ ಲೋನ್ಗೋಸ್ಕರ ಅಂತ. ಅವ್ರು ಏನು ಹೇಳ್ತಾರೆ, ಅವ್ರು ತೊಗೊಂಡ್ಬನ್ನಿ ಅಂದಿದ ತಕ್ಷಣ ನಾವು ತೊಗೊಂಡು ಹೋಗೋಕ್ಕಾಗಲ್ಲ. ಅವ್ರು ಅದಕ್ಕೆ ಬೈತಾರೆ, ಇವಾಗ ನೀವು ತೊಗೊಂಡು ಬಂದಿಲ್ಲ, ಹಂಗೆ ಹಿಂಗೆ ಯಾಕೆ ಜಾಬ್ ಮಾಡ್ತಿದ್ದೀರಾ ಹಂಗೆ ಹಿಂಗೆ ಅಂತ. ಅವ್ರಿಗೆ ಬಿಡಿಸಿ ಹೇಳೋದಕ್ಕೂ ಆಗಲ್ಲ. ಏಜ್ ಆದವ್ರಿಗೆ ನಾವು ಏನು ಬಿಡಿಸಿ ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಲಿ ಇರಲ್ಲ, ಆಯಿತಾ. ನಾನು ಹೇಳೋದು, ಒಂದು ದುಡ್ಡು ಉಳಿಸ್ಕೊಳ್ಳಿ. ನಿಮಗೆ ಮೊದಲು ಬೇಕಾಗಿರೋ ದುಡ್ಡು, ಮನೆಗೆ ಐಟಮ್ ಅಲ್ಲ. ಮನೇಲಿ ಐಟಮ್ ಇಲ್ಲ ಅಂದ್ಬಿಟ್ಟು ಯಾರು ಬಂದು ನಿಮಗೆ ಬೈಯೋದು ಯಾರು ಏನೂ ಮಾಡಲ್ಲ. ಬಟ್ ನಾನು ಯಾವಾಗ ಇದರಲ್ಲಿ ಇದು ಮಾಡೋದನ್ನು ಗೊತ್ತಿಲ್ಲ. ನನಗೆ ಒಂದೇ ಇದ್ದಿದ್ದು ಬೇರೆಯವ್ರ ಮನೆಗೆ ಹೋಗಿ ಏನು ಕೇಳಬಾರ್ದು ಮಾಡಬಾರ್ದು ಅಂತ. ಅದೊಂದು ಬಿಟ್ಟರೆ ದುಡ್ಡು ಉಳಿಸಿ, ಸಂಬಂಧಗಳನ್ನ ರೆಸ್ಪೆಕ್ಟ್ ಕೊಡಿ. ನೀವು ಅಣ್ಣ ತಂಗಿ ಆಗಿರಲಿ, ಅಪ್ಪ ಅಮ್ಮ ಯಾರೇ ಆಗಿರಲಿ, ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ, ಆಯಿತಾ. ಇವಾಗ ನಾನು ಹೇಳೋದು, ಇವಾಗ ನಾನೇ ನೋಡಿದ್ದೀನಿ, ತುಂಬ ಕಡೆ ಸಂಬಂಧ ನೋಡಿದ್ದೀನಿ. ಏನು ಅಂದರೆ ಮಗ ಅಮ್ಮ ತುಂಬಾ ಕ್ಲೋಸ್ ಇರ್ತಾರೆ, ಹೆಂಡತಿ ಬಂದಿದ ತಕ್ಷಣ ಅಮ್ಮನ ಹೊರಗಡೆನೇ ಹಾಕ್ಬಿಟ್ಟಿರ್ತಾರೆ 100%. ಅದು ನೋಡೋತ್ತಿಗೆ ನನಗೆ ಏನು ಅನಿಸುತ್ತೆ ಅಂದರೆ, ಇವಾಗ ನನಗೆ ಅಮ್ಮ ಇಲ್ಲ, ನಾನು ಪಡ್ತಿರೋ ಕಷ್ಟ ನನಗೆ ಮಾತ್ರ ಗೊತ್ತು. ಅಮ್ಮ ಇಲ್ಲದೆ ನಾನು ಎಷ್ಟು ವರ್ಷ ಬೆಳೆದು ಬಂದಿದ್ದೀನಿ. 9 ಇಯರ್ಸ್ ಆಯ್ತು ಅಮ್ಮ ಹೋಗಿ, ಆಯಿತಾ. ನಾನು ಚಿಕ್ಕ ವಯಸ್ಸಿಂದನೂ ಅಪ್ಪ ಇಲ್ಲ ನನಗೆ, ನಾನು ನೋಡೂ ಇಲ್ಲ ಅಪ್ಪನ. ನೋಡಿಲ್ಲ ಅಂದರೆ ಅದು ಏನೋ ಅಮ್ಮನಿಗೂ ಅಪ್ಪನಿಗೂ ಜಗಳಾಗಿ ಅವಾಗ ಬಂದಿರೋದು ಹೊರಗಡೆ, ನಾವು ನೋಡೂ ಇಲ್ಲ. ಅಮ್ಮನ ಕಳ್ಕೊಂಡು 9 ಇಯರ್ಸ್ ಆಯಿತು. ಅಮ್ಮನ 9 ಇಯರ್ಸ್ ಕಳಿಸ್ಕೊಂಡು ನಾನು ಅವಾಗಿದ್ದಿದ್ದು ನನ್ನ ಭವ್ಯನಿಗೂ ಇವಾಗಿದ್ದ ಭವ್ಯಗೂ ತುಂಬ ಡಿಫ್ರೆನ್ಸ್ ಇದೆ. ಅವಾಗ ನಾನು ಎಲ್ಲದಕ್ಕೂ ಹಠ ಮಾಡ್ತಿದ್ದೆ, ಅಮ್ಮ ಅದು ಇದು. ಅಮ್ಮನಿಗೆ ನಾನು ಒಂದು ಕೇಳಿದ್ರೆ ಅಮ್ಮ ಕೊಡಿಸ್ಬಿಡೋರು, ಅದೇ ಅಲ್ಲೇ ಕೊಡಿಸ್ಬೇಕು ನನಗೆ, ಇಲ್ಲಾಂದರೆ ಆಗಲ್ಲ. ಆ ಥರ ನಾನು ಬೆಳೆದು ಬಂದೋಳು. ಇವತ್ತಿಗೆ ನಾನೇ ತೊಗೋಬೇಕು ಅಂದ್ರೂ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ನಾನು, ತೊಗೊಳ್ಳ ಬೇಡವಾ, ದುಡ್ಡು ಉಳಿಯುತ್ತಾ, ಮುಂದೆ ಏನಾದರೂ ಆಗುತ್ತಾ, ನನಗೆ ಲೋನಿಗೆ ಬೇಕಾ ದುಡ್ಡು, ಏನು ಎತ್ತ ಅಂತ ಆ ಥರ. ಸೊ ನಾನು ಹೇಳೋದು, ಇರೋ ಸಂತೋಷನ ಸ್ವಲ್ಪ ಮುಂದೆನೂ ಹಾಕ್ಕೊಂಡೋಗಿ. ಎಲ್ಲದಕ್ಕೂ ಒಂದೇ ಸಲ ಸಂತೋಷ ಬೇಡ, ಮುಂದೆನೂ ಹಾಕ್ಕೊಂಡೋಗಿ. ನಾನು 100% ಒಂದಲ್ಲ ಒಂದಿನ ಬೆಳಿತೀರ. ನನ್ನ ಪ್ರಕಾರ ನನಗೆ ನಂಬಿಕೆ ಇದೆ, ನಾನು ಒಂದಲ್ಲ ಒಂದಿನ ಬೆಳಿತೀನಿ. ನನ್ನಿಂದ ಜನ ಎಷ್ಟು ಮಾತಾಡಿದ್ರು ಅವ್ರಿಗೆಲ್ಲ ಬೆಳೆದು ತೋರಿಸ್ಬೇಕು. ಇವಾಗ ನಮ್ಮದು ಊರಲ್ಲಾಗಲಿ ನಾನು ನೈಟ್ ಹೊತ್ತು ಹೋಗ್ತೀನಿ ಅನ್ನೋದಕ್ಕೆ ಜನ ತುಂಬಾ ಮಾತಾಡ್ತಾರೆ. ಎಲ್ಲಿಗೆ ಹೋಗ್ತಾಳೋ, ಏನು ಮಾಡ್ತಾಳೋ, ಏನೋ ಎತ್ತಾನೋ. ಇವಾಗ ಇಷ್ಟು ಮನೆಗೆ ಐಟಮ್ ತಂದು ಇಟ್ಟಿದ್ದಾಳೆ, ಎಲ್ಲಿಂದ ಬಂತು ಐಟಮ್ಮು? ದುಡಿತಿರೋದು 6,000ದಲ್ಲಿ ಇಷ್ಟೊಂದು ಐಟಮ್ ತರೋದಕ್ಕೆ ಹೇಗೆ ಸಾಧ್ಯ? ಜನ ಮಾತಾಡ್ತಾರೆ. ಜನ ಕೆಟ್ಟದಾಗೆ ಮಾತಾಡಿದ್ದಾರೆ. ನನ್ನ ಕಣ್ಣಾಗೆ ನಾನು ಕೇಳಿಸ್ಕೊಂಡು ಇದ್ದೀನಿ. ಹತ್ರ ಏನು ಪ್ರಯೋಜನ ಇಲ್ಲ, ತೋರಿಸ್ಬೇಕು. ಸರಿ, ನೀವು ಮಾತಾಡ್ಕೊಳ್ಳಿ, ನಾನು ಎಲ್ಲೋ ಒಂದು ಹೋಗ್ತೀನಿ, ಏನೋ ಒಂದು ಮಾಡ್ಕೊತೀನಿ, ತಂದಾಗ್ತಿದ್ದೀನ, ಸಾಕು, ಮಾತಾಡ್ಕೊಳ್ಳಿ. ನನ್ಗೆ ಗೊತ್ತು ನಾನು ಏನು ಕಷ್ಟಪಡ್ತಿದ್ದೀನಿ. ನೈಟ್ ಹೊತ್ತು ಒಂದು ಹುಡುಗಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡಿ ಹೋಗೋದು, ಅದು ನನಗೆ ಮಾತ್ರ ಗೊತ್ತು. ಮತ್ತು ಅಲ್ಲಿಂದ ಬಂದು ಇಲ್ಲಿಂದ ಬಂದು ಬರೀ ನಾನು ಏನು ನಡೆಸ್ತಿದ್ದೀನಿ ಒಂದು ದಿನದಲ್ಲಿ, ಅದು ನನಗೆ ಮಾತ್ರ ಗೊತ್ತಿದೆ. ಅವ್ರಿಗೆಲ್ಲ ಏನು ಗೊತ್ತಿರುತ್ತೆ? ಮಾತಾಡ್ಕೊಳ್ಳಿ, ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಹೇಳೋದು ಒಂದೇ, ಜನ ಹೆಂಗೆ ಇರು, ನೀವು ಹೆಂಗೇ ಇದ್ರು ಜನ ಮಾತಾಡ್ತಾರೆ. ಸೊ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಅವ್ರ ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ. ನಿಮ್ದೇನಿದೆ, ನಿಮ್ದೇನು ಗೋಲ್ ಇದೆ ಅದನ್ನು ಮಾತ್ರ ರೀಚ್ ಮಾಡಿ ಅಷ್ಟೇ, ಬಿಟ್ಟರೆ ಬೇರೆ ಇದೇನು ಬೇಡ. ಏನಿಲ್ಲ. ಇನ್ನೇನಾದರೂ ಕೇಳೋದಿದೆ? ಏನಿಲ್ಲ, ಸದ್ಯಕ್ಕೆ ಏನಿಲ್ಲ. ಇನ್ನೇನಾದರೂ ಕಷ್ಟಗಳು ನೋಡಿದ್ರೆ ಅದ್ರ ಬಗ್ಗೆ ಹೇಳ್ತೀರಾ? ಕಷ್ಟ ಅಂತ ಅಂದರೆ ನಂದು ಕಷ್ಟ ಅಂತ ಏನಿಲ್ಲ. ಯಾಕಂದರೆ ಇವಾಗ ಅಮ್ಮ ಇರೋತ್ತಿಗೆ
ಅಮ್ಮ, ನಾನು, ಅಣ್ಣ ಆಯಿತಾ. ಅಣ್ಣನಿಗಿಂತ ನನ್ನನ್ನೇ ಜಾಸ್ತಿ ಪ್ರೀತಿ ಮಾಡೋರು. ಅಮ್ಮ ಯಾವಾಗಲೂ ನನ್ನನ್ನೇ ಎಲ್ಲದಕ್ಕೂ ಮಗಳು ಎಲ್ಲದಕ್ಕೂ ಹಂಗೆ ಮಗಳು ಮಾಡಿ ನನಗೆ ಸ್ವಲ್ಪ ಕೋಪ ಹಠ ಅದೆಲ್ಲ ತರಿಸ್ಬಿಟ್ಟಿದ್ದಾರೆ ಅಮ್ಮ. ಎಲ್ಲದಕ್ಕೂ ಬೇಕು ಅಂದಿದ್ದು ಬೇಕೇ ಬೇಕು, ಬೇಡ ಅಮ್ಮ ಏನಾದ್ರು ಕೊಡಿಸಿಲ್ಲ ಅಂದರೆ ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಆಗ್ತಿತ್ತು. ಬಟ್ ಇವಾಗ ಅದಕ್ಕೂ ಇದಕ್ಕೂ ಲಿಂಕ್ ಮಾಡೋಕ್ಕೆ ಹೋದರೆ ಇವಾಗ ಎಲ್ಲದಕ್ಕೂ ನಾವೇ ತೊಗೊಳೋದ್ರಿಂದ ಅಲ್ಲಿದ್ದಕ್ಕೂ ಇಲ್ಲಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಇವಾಗ ಯಾಕೆ ಅಮ್ಮ ಇರಬೇಕಿತ್ತು ಅಂತ ಅನಿಸುತ್ತೆ ಒಂದೊಂದು ಟೈಮಲ್ಲಿ. ಅಮ್ಮ ಯಾಕೆ ಇಷ್ಟು ಬೇಗ ಬಿಟ್ಟೋದ್ರು ಅಂತ ಅನಿಸುತ್ತೆ. ಅಮ್ಮನಿಗೆ ಜಾಂಡೀಸ್ ಆಗಿತ್ತು. ಅಮ್ಮ ಅನ್ಫಾರ್ಚುನೇಟ್ಲಿ ಅದು ಬರ್ಡೇ ದಿನನೇ ತೀರ್ಕೊಂಡು, ನನ್ನ ಬರ್ಡೇ ದಿನನೇ ತೀರ್ಕೊಂಡು. ಸೊ ಅದೊಂದು ಬೇಜಾರಿದೆ. ನಾನು ಹೇಳೋದು ಇರೋತ್ತಿಗೆ ಅಮ್ಮನಿಗಾಗಲಿ ಅಪ್ಪನಿಗಾಗಲಿ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ, ಚೆನ್ನಾಗಿ ಮಾತಾಡ್ಸೋದನ್ನ ಕಲೀರಿ. ಕಷ್ಟ ಎಲ್ರಿಗೂ ಇದ್ದೇ ಇರುತ್ತೆ. ಕಷ್ಟ ಅಂತಲೇ ಕುತ್ಕೊಂಡ್ರೆ ಆಗಲ್ಲ. ನೀವು ಏನಾದರೂ ಒಂದು ಮಾಡಲೇಬೇಕು. ಕಷ್ಟ ಅದು ಇದು ಅಂತ ಅಂದರೆ ಯಾರು ಏನೂ ಬಂದು ಮಾಡಿಕೊಡಲ್ಲ. ಮಾತಾಡ್ತಾರೆ ಜನ, ಮಾತು ಕೊಡ್ತೀವಿ ಬಿಡಿ, ಇದು ಮಾಡ್ಕೊಡ್ತೀವಿ ಅದು ಮಾಡ್ಕೊಡ್ತೀವಿ ಅಂತ. ಅವ್ರ ಮಾತು ಅಲ್ಲೇ ಬಿಟ್ಟಿರುತ್ತೆ ಅಷ್ಟೇ. ಅವ್ರು ಹೇಳಿದ್ದು ಏನೇ ಇದು ವೀಡಿಯೋಗೋಸ್ಕರ ಅಷ್ಟೇ, ವೀಡಿಯೋ ಮಾಡ್ಕೊತಿರ್ತಾರೆ, ಹೇಳ್ತಿರ್ತಾರೆ ಅಷ್ಟೇ. ಬಿಟ್ಟರೆ ನಿಮಗೆ ಬಂದು ಯಾರೂ ಮಾಡ್ಕೊಡಲ್ಲ. ದುಡ್ಡುಗೋಸ್ಕರ ಮಾಡ್ಕೋತಾರೆ. ಅವ್ರಿಗೆ ಇಷ್ಟ ಬಂದಂಗೆ ಸರಿ ಮಾಡ್ಕೊಡ್ತೀನಿ, ಇವಾಗ ನೀವು ಒಬ್ಬರೇ ಹೆಣ್ಮಕ್ಳಲ್ವಾ ಮಾಡ್ಕೊಡ್ತೀವಿ ಬಿಡಿ, ಹಂಗೆ ಹಿಂಗೆ ಅಂತ ಮಾಡ್ಕೊಡ್ತೀವಿ ಮಾತಾಡ್ತಾರೆ ಅಷ್ಟೇ. ಬಂದು ಯಾರೂ ಮಾಡ್ಕೊಡಲ್ಲ. ನಿಮ್ಗೇನು ಬೇಕೋ ನೀವು ಮಾತ್ರ ಮಾಡ್ಕೊಳ್ಳಿ, ಯಾರಿಗೋಸ್ಕರ ವೆಯ್ಟ್ ಮಾಡಬೇಡಿ. ನಿಮ್ಗೆ ಬೇಕಾ ನೀವು ಮಾಡ್ಕೊಳ್ಳಿ, ಆಗಲ್ವಾ ಕೇಳಿ, ಆಗಲಿಲ್ಲ ಅಂದರೆ ಇನ್ನೊಂದ್ಸಲಿ ಕೇಳಿ, ಮಾಡಿಸ್ಕೊಡ್ತಾರಾ ಮಾಡಿಸ್ಕೊಳ್ಳಿ. ಅದು ಬಿಟ್ಟು ಅವರೇ ಎಲ್ಲದೂ ನಮಗೆ ಮಾಡಿಕೊಡ್ತಾರೆ ಅನ್ನೋದನ್ನ ಕಾಯ್ತಾ ಕೂರಬೇಡಿ. ಅದು ಬಿಟ್ಟರೆ ಬೇರೆದೇನೂ ಇಲ್ಲ ಅಷ್ಟೇ. ಇನ್ನೊಂದು ಅಂದರೆ ಸಂಬಂಧ ಅಂದರೆ ಇದು ಏನಂತ ಹೇಳಿ ನಾನು ಹೇಳೋದು, ಒಂದು ಸಂಬಂಧ ಅಂದರೆ ನಿಮ್ಮನ್ನು ಅವ್ರು ನಂಬಿರ್ತಾರೆ ಅಲ್ವಾ, ನಂಬಿರೋರಿಗೆ ಚೆನ್ನಾಗಿ ನೋಡ್ಕೊಳ್ಳೋದು ಕಲೀರಿ. ಇವಾಗ ನಂದು ಇವಾಗ ಒಂದು ಇದಾಯಿತು, ಎಕ್ಸ್ಪೀರಿಯೆನ್ಸ್ ಆಯಿತು. ಫ್ರೆಂಡ್ ಅಂತ ಬಂದರೆ ನಾನು ಅವನ್ನ ತುಂಬಾ ನಂಬಿದ್ದೆ. ಅವ್ರನ್ನ ಎಷ್ಟು ನಂಬಿದ್ದೆ ಅಂದರೆ ಎಲ್ಲದಕ್ಕೂ ಅವರೇ ಅನ್ನೋದಕ್ಕಿಂತನೂ ನಾನು ಅವ್ರನ್ನ ಲವ್ ಮಾಡಿಲ್ಲ. ಆದರೆ ಹುಡುಗ ನಾನು ತುಂಬಾ ನಂಬಿದ್ದೆ. ಅಂದರೆ ಎಷ್ಟು ನಂಬಿದ್ದೆ ಅಂದರೆ ಎಲ್ಲದಕ್ಕೂ ಹೆಲ್ಪ್ ಮಾಡೋರು ಅವ್ರು, ನನಗೆ ತುಂಬ ಹೆಲ್ಪ್ ಮಾಡೋರು ಎಲ್ಲದಕ್ಕೂ. ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲದಕ್ಕೂ ಭವ್ಯ ನಾನು ಎಲ್ಲದಕ್ಕೂ ಅವರೇನೆ ಹಂಗಂತ ಬದುಕಿದವಳು. ಸಡನ್ನಾಗಿ ಒಬ್ಬರು ವ್ಯಕ್ತಿ ಬಂದರು ಅಂದ್ಬಿಟ್ಟು ಅವ್ರು ನನ್ನನ್ನು ಅವಾಯ್ಡ್ ಮಾಡಿ ದೂರನೇ ಮಾಡಿಬಿಡ್ತಾರೆ ಇವಾಗ. ಸೊ ಅದರಿಂದ ನಾನು ಎಷ್ಟು ಅನುಭವಿಸಿದ್ದೀನಿ ಅದು ನನಗೆ ಮಾತ್ರ ಗೊತ್ತು. ಜನ ಮಾತಾಡೋದು ಅಂದರೆ ನೀನು ಲವ್ ಮಾಡ್ತಿದ್ದೆ ಅದಕ್ಕೆ ಆ ಥರ ಎಲ್ಲ ಆಡಿದೆ ಹಂಗೆ ಹಿಂಗೆ ಅಂತ ನನಗೆ ಗೊತ್ತು. ನಾನು ಅವ್ರನ್ನ ಯಾವ ಥರ ನೋಡಿದ್ದೆ, ಯಾವ ಥರ ಇದು ಮಾಡ್ತಿದ್ದೆ ಅಂತ ನಾನು ಎಲ್ಲಿ ಇಟ್ಟಿದ್ದೆ ಅದು ನನಗೆ ಮಾತ್ರ ಗೊತ್ತು. ಅವ್ರು ಬಿಟ್ಟೋದ್ರು ಅಲ್ವಾ, ಅವಾಗ ನಾನು ಎಷ್ಟು ಚೇಂಜ್ ಆಗಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನಾನು ಹೇಳೋದು, ನೀವು ಉಳಿಸ್ಕೋಬೇಕು ಅಂದರೆ ಉಳಿಸ್ಕೊಳ್ಳಿ, ಅವ್ರು ಬೇಡ ಅಂದರೆ ಬಿಟ್ಬಿಡಿ. ಅದು ಬಿಟ್ಟು ಅವರಿಬ್ಬರು ಆಟ ಆಡಬೇಡಿ ಅವ್ರ ಲೈಫಲ್ಲಿ. ನೀವು ಇವಾಗ ನನ್ನಿಂದ ಪರಿಚಯ ಆದವ್ರ ಜೊತೆ ನೀನು ಅಷ್ಟು ಕ್ಲೋಸ್ ಇದೆಯಾ ಅಂದಮೇಲೆ ಮತ್ತು ನಾನು ಎಲ್ಲಿಂದ ಬಂದೆ ನಿನಗೆ, ನನ್ನ ಬಗ್ಗೆ ನೀನು ಏನು ರೆಸ್ಪೆಕ್ಟ್ ಕೊಟ್ಟೆ ಅಲ್ಲಿ, ಥರ್ಡ್ ಪರ್ಸನ್ ಜೊತೆ ನನ್ನನ್ನು ಬಿಟ್ಬಿಟ್ಟೆ ನೀನು. ಸೊ ಅದಷ್ಟೇ, ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆದಷ್ಟು. ಒಬ್ಬ ವ್ಯಕ್ತಿ ಹೊಸದು ಬಂದಿದ್ದು ಅಂದಿದ ತಕ್ಷಣ ಹಳೇದನ್ನ ಬಿಟ್ಬಿಡಿ ಯಾವತ್ತೂ. ಹಳೇದೇನೆ ಹೊಸದೇನೆ, ಹಳೇದೆಲ್ಲದೂ ನಿಮಗೆ ಮಾಡಿಕೊಟ್ಟಿರೋದು. ಹಳೇದಷ್ಟು ಹಚ್ಕೊಂಡಿದೆ ನಿಮ್ಮನ್ನು, ಅದ್ರ ಜೊತೆ ಸ್ವಲ್ಪ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡಿ ಅಷ್ಟೇ, ಬಿಟ್ಟುಬಿಡಿದೀನಿ. ಸೊ ಇದೆಲ್ಲ ನೋಡಾದ್ಮೇಲೆ ನೀವು ಸದ್ಯಕ್ಕೆ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀನಿ ಅಂದರೆ ನನ್ನ ಪಾಡಿಗೆ ನಾನು ಖುಷಿಯಾಗಿದ್ದೀನಿ, ಹೇಳೋಕ್ಕೂ ನನ್ನ ಪಾಡಿಗೆ ನಾನು ಖುಷಿಯಾಗಿದ್ದೀನಿ. ಅಷ್ಟೇ ಬೇಜಾರಿದೆ, ಅಷ್ಟೇ ನೋವಿದೆ. ಎಲ್ಲಿ ಖುಷಿಯಾಗಿರ್ಬೇಕು ಅಲ್ಲಿ ಖುಷಿಯಾಗಿದ್ದೀನಿ, ಎಲ್ಲಿ ನೋವು ಪಡ್ಬೇಕು ಅಲ್ಲಿ ನೋವು ಪಡ್ತೀನಿ ಅಷ್ಟೇ. ಮುಂದೆ ಖುಷಿಯಾಗಿರ್ತೀರಾ ಅಂತ ಅನ್ಕೊತೀವಿ. 100%. ಹಾಂ, ನಿಮ್ಮ ಹೆಸರು? ಭವ್ಯ. 6,000 ಸಂಬಳ. ಥ್ಯಾಂಕ್ ಯು. ಹಾಂ, ನೋಡಿದ್ರಲ್ಲ, ಭವ್ಯ ಅವರು 6,000 ಸಂಬಳದಲ್ಲಿ ಖುಷಿಯಾಗಿ ಜೀವನ ನಡೆಸ್ತಾ ಇರ್ತಾರೆ. ಇದೇ ಥರ ಎಪಿಸೋಡ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತೋರಿಸ್ತಾ ಇರ್ತೀವಿ, ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು.